ಮೂಲ ಹುಡುಕಾಟ ಮತ್ತು ಪಾರುಗಾಣಿಕಾ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು. ಕುಸಿದ ರಚನೆಗಳ ಕಾರಣಗಳನ್ನು ವಿವರಿಸಿ, ಹುಡುಕಾಟ ಮತ್ತು ಪಾರುಗಾಣಿಕೆಯನ್ನು ವಿವರಿಸಿ, ಹುಡುಕಾಟ ತಂಡದ ಸಂಯೋಜನೆಯನ್ನು ವಿವರಿಸಿ, ಹುಡುಕಾಟಕ್ಕಾಗಿ ಬಳಸುವ ಮೂಲ ಸಾಧನಗಳನ್ನು ಪಟ್ಟಿ ಮಾಡಿ, ಹುಡುಕುವ ಮತ್ತು ಪತ್ತೆ ಮಾಡುವ ಹಂತಗಳನ್ನು ವಿವರಿಸಿ, ಹುಡುಕಾಟ ಮತ್ತು ಸ್ಥಳ ತಂತ್ರಗಳು ಮತ್ತು ವಿಧಾನಗಳನ್ನು ವಿವರಿಸಿ, ಸಂತ್ರಸ್ತರ ನಿರ್ವಹಣೆಯಲ್ಲಿ ಸ್ವಯಂಸೇವಕರ ಪಾತ್ರವನ್ನು ವಿವರಿಸಿ. ರಚನೆಯ ಕುಸಿತದಲ್ಲಿ ಹುಡುಕಾಟ ಮತ್ತು ಪಾರುಗಾಣಿಕೆ. ಇದು ಒಂದು ರಚನಾತ್ಮಕ ಕುಸಿತದ ಘಟನೆಗಳಲ್ಲಿ ಸುರಕ್ಷಿತ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುವ ಪ್ರಕ್ರಿಯೆಯಾಗಿದೆ. ಬಲವರ್ಧಿತ ಮತ್ತು ಬಲವರ್ಧಿತವಲ್ಲದ ಕಲ್ಲು ಮತ್ತು ಕಾಂಕ್ರೀಟ್ನ ವೈಫಲ್ಯದಿಂದಾಗಿ ರಚನಾತ್ಮಕ ಕುಸಿತ ಸಂಭವಿಸಬಹುದು. ರಚನಾತ್ಮಕ ಕುಸಿತದ ಕೆಲವು ಸಾಮಾನ್ಯ ಕಾರಣಗಳು: ಮಣ್ಣಿನ ಕುಸಿತಗಳು, ಸಿಂಕ್ ರಂಧ್ರಗಳಂತಹ ನೆಲದ ಅಸ್ಥಿರತೆ, ಅಗ್ನಿ ಅವಘಡ, ವಾಹನದ ಪರಿಣಾಮ, ಹಳೆಯದಾದ ರಚನೆ, ವಸ್ತುಗಳು, ವಿಧಾನಗಳು ಮತ್ತು ವಿನ್ಯಾಸ. ವಿಪರೀತ ಹವಾಮಾನ, ಇದು ಮಳೆ ಮತ್ತು ಪ್ರವಾಹದ ನೀರು, ಹಿಮ ಶೇಖರಣೆ, ಸುಂಟರಗಾಳಿಗಳು ಮತ್ತು ಬಿರುಗಾಳಿಗಳು, ಬಾಂಬ್ಗಳು, ಪಟಾಕಿಗಳು ಇತ್ಯಾದಿಗಳಿಂದ ಉಂಟಾಗುವ ಸ್ಫೋಟಗಳು. ಹೆಚ್ಚುವರಿ ಜ್ವಾಲಾಮುಖಿ ಬೂದಿ ನಿಕ್ಷೇಪಗಳಂತಹ ಭೂಕಂಪ ಅಥವಾ ಜ್ವಾಲಾಮುಖಿ ಚಟುವಟಿಕೆಗಳಿಂದ. ಮುಂದೆ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿಬಿದ್ದ ಜನರನ್ನು ಹುಡುಕುವ ಮತ್ತು ಪತ್ತೆ ಮಾಡುವ ಬಗ್ಗೆ ನಾವು ಕಲಿಯೋಣ. ರಚನಾತ್ಮಕ ಕುಸಿತದ ಸಮಯದಲ್ಲಿ ಜನರು ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಳ್ಳಬಹುದು. ಎನ್ಡಿಆರ್ಎಫ್ ತಂಡವು ಕುಸಿದ ರಚನೆಯೊಳಗಿನ ಖಾಲಿ ಜಾಗದಲ್ಲಿ ಜೀವಂತ ಸಂತ್ರಸ್ತರ ಉಪಸ್ಥಿತಿಯನ್ನು ಖಚಿತಪಡಿಸಲು ಕೆಲವು ತಂತ್ರಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸುವ ಅಗತ್ಯವಿದೆ. ಇದು ಸಂತ್ರಸ್ತರೊಂದಿಗೆ ಸಂವಹನವನ್ನು ಸ್ಥಾಪಿಸಲು ಮತ್ತು ಸಂತ್ರಸ್ತರನ್ನು ಪತ್ತೆಹಚ್ಚಲು ಹಾಗೂ ಸಹಾಯ ಮಾಡಲು ಭೌತಿಕ ಹುಡುಕಾಟವನ್ನು ನಡೆಸಲಾಗುತ್ತದೆ. ಭೌತಿಕ ಹುಡುಕಾಟಕ್ಕೆ ಅಗತ್ಯವಾದ ಮೂಲ ಸಲಕರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೌತಿಕ ಹುಡುಕಾಟಕ್ಕೆ ಅಗತ್ಯವಾದ ಮೂಲ ಸಾಧನಗಳು: ವೈಯಕ್ತಿಕ ರಕ್ಷಣಾ ಸಾಧನಗಳ ಸಂಪೂರ್ಣ ಸೆಟ್ ಮತ್ತು ತುರ್ತು ವೈದ್ಯಕೀಯ ಕಿಟ್. ಕನಿಷ್ಠ 12 ಗಂಟೆಗಳವರೆಗೆ ಸಹಾಯವಿಲ್ಲದೆ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಕನಿಷ್ಠ ವೈಯಕ್ತಿಕ ಸರಬರಾಜುಗಳು. ಕುಡಿಯುವ ನೀರು, ಆಹಾರ ಮತ್ತು ಸರಿಯಾದ ಬಟ್ಟೆ ಮತ್ತು ಮೂಲ ಉಪಕರಣಗಳಾದ ವಾಕಿ-ಟಾಕಿಯಂತಹ ಪೋರ್ಟಬಲ್ ರೇಡಿಯೋಗಳು ಲಭ್ಯವಿದ್ದರೆ ಕಟ್ಟಡ ಮತ್ತು ಕೆಲಸದ ಸ್ಥಳವನ್ನು ಗುರುತಿಸಲು ಬಣ್ಣ, ಸೀಮೆಸುಣ್ಣ, ಧ್ವಜಗಳು, ಶಂಕುಗಳು ಮತ್ತು ದೃಶ್ಯ ಟೇಪ್ಗಳು. ಎಚ್ಚರಿಕೆ ಮತ್ತು ಎಚ್ಚರಿಕೆ ಸಾಧನಗಳು, ವಿಚಕ್ಷಣಾ ಮತ್ತು ದೃಷ್ಟಿ ದುರ್ಬೀನ್ಗಳು, ಫೋಟೋ ಕ್ಯಾಮೆರಾ, ಬ್ಯಾಟರಿ, ಹುಡುಕಾಟ ರೇಖಾಚಿತ್ರಗಳು, ಪೆನ್ಸಿಲ್ಗಳು, ಬಣ್ಣದ ಪೆನ್ನುಗಳು, ಕ್ಲಿಪ್ ಬೋರ್ಡ್ಗಳು, ಸುಧಾರಿತ ತಾಂತ್ರಿಕ ಹುಡುಕಾಟ ಉಪಕರಣಗಳು ಮತ್ತು ಅಂತಹ ಹೆಚ್ಚುವರಿ ವಸ್ತುಗಳ ಪ್ರತಿಕ್ರಿಯೆ ಮಾರ್ಗದರ್ಶಿಯಾಗಿವೆ. ಜೀವಂತ ಸಂತ್ರಸ್ತರನ್ನು ಹುಡುಕುವ ಮತ್ತು ಪತ್ತೆಹಚ್ಚುವ ಹಂತಗಳನ್ನು ನಾವು ನೋಡೋಣ. ಅವು ಹೀಗಿವೆ: ಲಭ್ಯವಿರುವ ಮಾಹಿತಿಯನ್ನು ವಿಶ್ಲೇಷಿಸಿ. ಕೋನ್ಗಳು ಮತ್ತು ದೃಶ್ಯ ಟೇಪ್ಗಳ ಸಹಾಯದಿಂದ ಪ್ರದೇಶವನ್ನು ಗುರುತಿಸುವ ಮೂಲಕ ದೃಶ್ಯವನ್ನು ಸುರಕ್ಷಿತಗೊಳಿಸಿ. ಸ್ಥಿರತೆಗಾಗಿ ರಚನೆಯನ್ನು ಪರೀಕ್ಷಿಸಿ ಮತ್ತು ಅವಶೇಷಗಳೊಳಗೆ ಸಿಲುಕಿರುವ ಸಂತ್ರಸ್ತರ ಯಾವುದೇ ಸಾಧ್ಯತೆಯನ್ನು ನೋಡಿ. ಮೇಲ್ಮೈಯಲ್ಲಿ ಅಥವಾ ಸಮೀಪಕ್ಕೆ ಸುಲಭವಾಗಿ ಪ್ರವೇಶಿಸುವ ಮೂಲಕ ಸಂತ್ರಸ್ತರನ್ನು ರಕ್ಷಿಸಿ. ರಚನೆಯ ರೇಖಾಚಿತ್ರವನ್ನು ರಚಿಸಿ. ಹುಡುಕಬೇಕಾದ ಪ್ರದೇಶವನ್ನು ಆಯ್ಕೆ ಮಾಡಿ. ಹುಡುಕಾಟ ವಿಧಾನವನ್ನು ಆಯ್ಕೆ ಮಾಡಿ. ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಸಲಕರಣೆಗಳೊಂದಿಗೆ ಸಂಭಾವ್ಯ ಸಂತ್ರಸ್ತರ ಉಪಸ್ಥಿತಿ ಮತ್ತು ಸ್ಥಳವನ್ನು ದೃಢೀಕರಿಸಿ. ಸಂತ್ರಸ್ತರು ಪತ್ತೆಯಾದರೆ ತಕ್ಷಣವೇ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯನ್ನು ಪ್ರಾರಂಭಿಸಿ. ಎರಡು ರೀತಿಯ ಹುಡುಕಾಟ ಕಾರ್ಯಾಚರಣೆಗಳಿವೆ. ಅವು ಅವಸರದ ಹುಡುಕಾಟ ಮತ್ತು ವ್ಯಾಪಕ ಅಥವಾ ಗ್ರಿಡ್ ಹುಡುಕಾಟ. ಇನ್ನಷ್ಟು ತಿಳಿಯಲು ಪ್ರತಿ ಪ್ರಕಾರದ ಮೇಲೆ ಒತ್ತಿ. ಅವಸರದ ಹುಡುಕಾಟ: ಮೇಲ್ಮೈ ಅಥವಾ ಸುಲಭವಾಗಿ ಪ್ರವೇಶಿಸಬಹುದಾದ ಖಾಲಿ ಸ್ಥಳಗಳಲ್ಲಿ ಬದುಕುಳಿದವರ ಉಪಸ್ಥಿತಿಯನ್ನು ಪತ್ತೆಹಚ್ಚಲು ಅವಸರದ ಹುಡುಕಾಟವನ್ನು ತ್ವರಿತವಾಗಿ ನಡೆಸಲಾಗುತ್ತದೆ. ಸಂತ್ರಸ್ತರ ತ್ವರಿತ ಪತ್ತೆ. ದೃಶ್ಯ ಮೌಲ್ಯಮಾಪನ: ಇದು ಪಾರುಗಾಣಿಕಾ ಸಮಸ್ಯೆಯ ಗಾತ್ರವನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಂಗ್ರಹಿಸಿದ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಇದು ಅಳವಡಿಸಿಕೊಳ್ಳಬೇಕಾದ ಸ್ಥಳಾಂತರಿಸುವ ವಿಧಾನಕ್ಕೆ ಆದ್ಯತೆ ನೀಡಲು ಸಹಾಯ ಮಾಡುತ್ತದೆ. ವ್ಯಾಪಕ ಅಥವಾ ಗ್ರಿಡ್ ಹುಡುಕಾಟ: ಸಂತ್ರಸ್ತರ ನಿಖರವಾದ ಸ್ಥಳವನ್ನು ಗುರುತಿಸಲು ಅತ್ಯಂತ ಕ್ರಮಬದ್ಧ ಅಥವಾ ತಾಂತ್ರಿಕ ರೀತಿಯಲ್ಲಿ ನಡೆಸಲಾಗುತ್ತದೆ.
ಇದು ಒಂದು ವ್ಯಾಪಕ ಅಥವಾ ಗ್ರಿಡ್ ಹುಡುಕಾಟದಿಂದ ಸಾಧ್ಯವಾಗುತ್ತದೆ. ಸಂಪೂರ್ಣ ವ್ಯವಸ್ಥಿತ ಹುಡುಕಾಟ, ಪುನರಾವರ್ತನೆ, ಪರಿಶೀಲನೆಗಳು ಮತ್ತು ಪರ್ಯಾಯ ಹುಡುಕಾಟ, ಸಂಪನ್ಮೂಲಗಳು ಮತ್ತು ವಿಧಾನಗಳ ಬಳಕೆ. ಹುಡುಕಾಟ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ವಿವಿಧ ಹುಡುಕಾಟ ವಿಧಾನಗಳು ಲಭ್ಯವಿದೆ. ಅವುಗಳೆಂದರೆ ಭೌತಿಕ ಹುಡುಕಾಟ, ಕೂಗುವ ಹುಡುಕಾಟ, ಸಾಲುಗಳಲ್ಲಿ ಹುಡುಕಾಟ ಮತ್ತು ಶ್ವಾನದಿಂದ ಹುಡುಕಾಟ. ಅವುಗಳಲ್ಲಿ ಪ್ರತಿಯೊಂದನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಭೌತಿಕ ಹುಡುಕಾಟ ಕಾರ್ಯಾಚರಣೆಗಳಿಗೆ ತಜ್ಞ ಅಥವಾ ದುಬಾರಿ ಉಪಕರಣಗಳ ಅಗತ್ಯವಿರುವುದಿಲ್ಲ. ಅವರಿಗೆ ಕೆಲವು ಸ್ಥಾಪಿತ ಕಾರ್ಯವಿಧಾನಗಳು ಮಾತ್ರ ಅಗತ್ಯವಿರುತ್ತದೆ. ಹೆಚ್ಚಿನ ಘಟನೆಗಳಲ್ಲಿ ಪರಿಣಿತ ರಕ್ಷಣಾ ತಂಡಗಳು ಬರುವ ಹೊತ್ತಿಗೆ ನೆರೆಹೊರೆಯವರು, ದಾರಿಹೋಕರು ಅಥವಾ ಮೊದಲ ಪ್ರತಿಕ್ರಿಯೆ ನೀಡುವವರು ಭೌತಿಕ ಹುಡುಕಾಟವನ್ನು ಮಾಡುತ್ತಾರೆ. ತರಬೇತಿ ಪಡೆದ ಆಪದ ಮಿತ್ರ ಸ್ಥಳೀಯ ಸಂಪನ್ಮೂಲಗಳ ಸಹಾಯದಿಂದ ಇಂತಹ ರೀತಿಯ ಹುಡುಕಾಟದಲ್ಲಿ ಸಹಕಾರಿಯಾಗಬಹುದು. ಭೌತಿಕ ಹುಡುಕಾಟದ ಪ್ರಯೋಜನವೆಂದರೆ ಹುಡುಕಾಟಕ್ಕೆ ಸುಲಭವಾಗಿ ಲಭ್ಯವಿರುವ ಸಂಪನ್ಮೂಲಗಳಿವೆ. ದೊಡ್ಡ ಪ್ರದೇಶಗಳನ್ನು ತ್ವರಿತವಾಗಿ ಮುಚ್ಚಬಹುದು. ಭೌತಿಕ ಹುಡುಕಾಟಕ್ಕೆ ತಜ್ಞರು ಅಥವಾ ವಿಶೇಷ ಉಪಕರಣಗಳ ಅಗತ್ಯವಿರುವುದಿಲ್ಲ. ಸ್ವಯಂಸೇವಕರಿಗೆ ತ್ವರಿತವಾಗಿ ತರಬೇತಿ ನೀಡಬಹುದು. ಭೌತಿಕ ಹುಡುಕಾಟದ ಸಮಯದಲ್ಲಿ ಪತ್ತೆಯಾದ ಸಂತ್ರಸ್ತರ ನಿಖರವಾದ ಸ್ಥಳ, ಸ್ಥಾನ ಮತ್ತು ಸ್ಥಿತಿಯ ನಿರ್ಣಾಯಕ ಪರಿಶೀಲನೆಯನ್ನು ಒದಗಿಸುತ್ತದೆ. ಅಲ್ಲದೆ ಸಕಾರಾತ್ಮಕ ಸಂಶೋಧನೆಗಳಿಗೆ ದ್ವಿತೀಯ ಪರಿಶೀಲನೆ ಅಗತ್ಯವಿಲ್ಲ. ಭೌತಿಕ ಹುಡುಕಾಟದ ಅನಾನುಕೂಲಗಳು ಹೀಗಿವೆ. ಸಾಮಾನ್ಯವಾಗಿ ಮೇಲ್ಮೈ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದ ಸಂತ್ರಸ್ತರನ್ನು ಮಾತ್ರ ಪತ್ತೆ ಮಾಡಬಹುದು. ಹುಡುಕಾಟ ತಂತ್ರಗಳು ರಾತ್ರಿಯಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿರುತ್ತವೆ. ಈ ಹುಡುಕಾಟ ಸಿಬ್ಬಂದಿಗೆ ಅಪಾಯಕಾರಿಯಾಗಬಹುದು. ಹುಡುಕಾಟ ತಂತ್ರಗಳ ಫಲಿತಾಂಶಗಳು ನಿರ್ಣಾಯಕವಾಗಿಲ್ಲ. ಎಲ್ಲಾ ಸಂತ್ರಸ್ತರನ್ನು ಪತ್ತೆ ಮಾಡಲಾಗಿದೆ ಎಂಬುದಕ್ಕೆ ಯಾವುದೇ ಖಚಿತತೆ ಇಲ್ಲ. ಮುಂದೆ ಶೂನ್ಯ ಜಾಗಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ವಿಶಿಷ್ಟವಾದ ಕುಸಿತದ ಮಾದರಿಗಳಲ್ಲಿ ಶೂನ್ಯ ಸಂಭವನೀಯ ಸ್ಥಳಗಳು ಇಂತಿವೆ. ವಿ ಆಕಾರದ ಕುಸಿತ. ಇದು ಸಾಮಾನ್ಯವಾಗಿ ಕೇಂದ್ರದ ಬೆಂಬಲವು ರಾಜಿಯಾದಾಗ ಸಂಭವಿಸುತ್ತದೆ ಮತ್ತು ನೆಲ ಅಥವಾ ಚಾವಣಿಯು ಕುಸಿದು ವಿ ಆಕಾರದಲ್ಲಿ ನೆಲೆಗೊಳ್ಳುತ್ತದೆ. ಪ್ಯಾನ್ಕೇಕ್ ಕುಸಿತ. ಇದು ಭೂಕಂಪದ ಪರಿಣಾಮವಾಗಿ ಬಹುಮಹಡಿ ಕಟ್ಟಡದಲ್ಲಿನ ಕಂಬಗಳು ಮತ್ತು ಇತರ ಪೋಷಕ ರಚನೆಗಳು ವಿಫಲವಾದಾಗ ಸಂಭವಿಸುತ್ತದೆ. ಇದರಿಂದ ಮಹಡಿಗಳು ಒಂದರ ಮೇಲೊಂದರಂತೆ ಬೀಳುತ್ತವೆ. ಲೀನ್ ಟು ಕುಸಿತ. ಇದು ನೆಲ, ಚಾವಣಿ ಅಥವಾ ರಚನೆಯ ಕೇವಲ ಒಂದು ಬದಿಯು ಕುಸಿದು ಮತ್ತು ಓರೆಯಾಗಿ ರೂಪುಗೊಂಡಾಗ ಸಂಭವಿಸುತ್ತದೆ. ಮತ್ತು ಕ್ಯಾಂಟಿಲಿವರ್ ಕುಸಿತ. ಇದು ರಚನೆಯ ಒಂದು ಅಥವಾ ಹೆಚ್ಚಿನ ಗೋಡೆಗಳು ವಿಫಲವಾದಾಗ ಸಂಭವಿಸುತ್ತದೆ. ಉಳಿದ ಗೋಡೆಗಳ ಮೇಲೆ ಅವಲಂಬಿತವಾದ ರಚನೆಗೆ ಬೆಂಬಲವನ್ನು ನೀಡುತ್ತದೆ. ಈಗ ಬಹುಕೊಠಡಿಗಳಲ್ಲಿ ಭೌತಿಕ ಹುಡುಕಾಟದ ಕಾರ್ಯವಿಧಾನವನ್ನು ನಾವು ಅರ್ಥಮಾಡಿಕೊಳ್ಳೋಣ. ಬಹುಕೊಠಡಿಗಳನ್ನು ಹುಡುಕುವ ಮೂಲ ಸೂಚನೆಯು ಬಲಕ್ಕೆ ಹೋಗಿ, ಬಲಕ್ಕೆ ನಿಲ್ಲಿ. ರಚನೆಯನ್ನು ಪ್ರವೇಶಿಸಿದ ನಂತರ ಬಲಕ್ಕೆ ತಿರುಗಿ ಸಂಪೂರ್ಣ ಪ್ರವೇಶಿಸಬಹುದಾದ ಪ್ರದೇಶವನ್ನು ಹುಡುಕುವವರೆಗೆ ಮತ್ತು ತಂಡವು ಆರಂಭಿಕ ಸ್ಥಾನಕ್ಕೆ ಹಿಂತಿರುಗುವವರೆಗೆ ದೃಷ್ಟಿ ಅಥವಾ ದೈಹಿಕವಾಗಿ ಬಲ ಗೋಡೆಯೊಂದಿಗೆ ಸಂಪರ್ಕದಲ್ಲಿರಿ. ಹುಡುಕಾಟ ತಂಡವು ನಿರ್ಗಮಿಸಬೇಕಾದರೆ ಮತ್ತು ಅವರು ನಮೂದಿಸಿದ ದಿಕ್ಕನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ತಿರುಗಿ ಮತ್ತು ದೈಹಿಕವಾಗಿ ಅಥವಾ ದೃಷ್ಟಿಗೋಚರವಾಗಿ ಅದೇ ಗೋಡೆಯೊಂದಿಗೆ ಸಂಪರ್ಕದಲ್ಲಿರಿ. ಈಗ ಕೂಗುವ ಹುಡುಕಾಟ ಹೇಗೆ ಎಂದು ತಿಳಿಯೋಣ. ಈ ಹುಡುಕಾಟದಲ್ಲಿ ಶೋಧಕರು ಸಂತ್ರಸ್ತರನ್ನು ಹುಡುಕಲು ಪ್ರದಕ್ಷಿಣಾಕಾರವಾಗಿ ಕುಸಿದ ರಚನೆಯ ಸುತ್ತಲೂ ಹೋಗುತ್ತಾರೆ. ಅವರು ಜೋರಾಗಿ ಅಥವಾ ಮೆಗಾಫೋನ್ ಬಳಸಿ ಕೂಗುತ್ತಾರೆ. ಎಲ್ಲಾ ಶೋಧಕರು ಪ್ರತಿಕ್ರಿಯೆಗಳನ್ನು ಗಮನಿಸುತ್ತಾರೆ. ಸೂಚನೆಗಳಿಗೆ ಯಾವುದೇ ಸಂಭಾವ್ಯ ಪ್ರತಿಕ್ರಿಯೆ ದೊರೆತಲ್ಲಿ ಆ ದಿಕ್ಕಿನಲ್ಲಿ ಅವರು ಸೂಚಿಸುತ್ತಾರೆ. ಒಂದಕ್ಕಿಂತ ಹೆಚ್ಚು ಶೋಧಕರು ಧ್ವನಿಯನ್ನು ಕೇಳಿದರೆ ಅವರು ಸೂಚಿಸುವ ದಿಕ್ಕು ಧ್ವನಿಯ ಮೂಲದ ಮೇಲೆ ತ್ರಿಕೋನವಾಗಿರುತ್ತದೆ. ಪ್ರತಿಯೊಬ್ಬ ರಕ್ಷಕ ಮಾಡುವ ವೈಯಕ್ತಿಕ ಟಿಪ್ಪಣಿಗಳಲ್ಲಿ ಇದನ್ನು ಗಮನಿಸಬೇಕು. ಪ್ರದೇಶದ ರೇಖಾಚಿತ್ರ ಮತ್ತು ಧ್ವನಿಯ ಮೂಲದ ದಿಕ್ಕನ್ನು ಸಹ ರೇಖಾಚಿತ್ರದಲ್ಲಿ ಗುರುತಿಸಬೇಕು. ಶೋಧಕರು ಪ್ರಕ್ರಿಯೆಯನ್ನು ಹೊರಹೊಮ್ಮಿಸಲು ಶಿಲಾಖಂಡರಾಶಿಗಳ ಮೇಲೆ ಘನವಾದ ವಸ್ತುವಿನಿಂದ, ಸಾಮಾನ್ಯವಾಗಿ ಲೋಹೀಯವಾದವುಗಳೊಂದಿಗೆ ಬಡಿಯಬಹುದು.
ಕೂಗುವ ಹುಡುಕಾಟ ವಿಧಾನದ ಪ್ರಯೋಜನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೊಡ್ಡ ಪ್ರದೇಶಗಳನ್ನು ತ್ವರಿತವಾಗಿ ಆವರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಸುಲಭವಾದ ವಿಧಾನವಾಗಿದೆ. ಕೂಗುವ ಹುಡುಕಾಟಕ್ಕೆ ತಜ್ಞರು ಅಥವಾ ವಿದ್ಯುತ್ ಉಪಕರಣಗಳ ಅಗತ್ಯವಿರುವುದಿಲ್ಲ. ಸ್ವಯಂ ಸೇವಕರಿಗೆ ತ್ವರಿತವಾಗಿ ತರಬೇತಿ ನೀಡಬಹುದು. ಸಂತ್ರಸ್ತರ ಸ್ಥಳದಲ್ಲಿ ಶೋಧಕರು ತ್ವರಿತವಾಗಿ ತ್ರಿಕೋನ ಮಾಡಬಹುದು. ಕೂಗುವ ಹುಡುಕಾಟವನ್ನು ಹಗಲು ಅಥವಾ ರಾತ್ರಿ ಬಳಸಿಕೊಳ್ಳಬಹುದು. ಮೆಗಾಫೋನ್ಗಳು ಮತ್ತು ವಿದ್ಯುತ್ ಆಲಿಸುವ ಸಾಧನಗಳ ಬಳಕೆಯಿಂದ ಈ ವಿಧಾನವನ್ನು ವರ್ಧಿಸಬಹುದು. ಕೂಗುವ ಹುಡುಕಾಟ ವಿಧಾನದ ಅನಾನುಕೂಲಗಳನ್ನು ನಾವು ನೋಡೋಣ. ಸಂತ್ರಸ್ತರ ಸ್ಥಿತಿಯು ಹದಗೆಡುತ್ತಾ ಹೋದಂತೆ ಪರಿಣಾಮಕಾರಿತ್ವವು ಕಾಲಾನಂತರದಲ್ಲಿ ಕಡಿಮೆಯಾಗುತ್ತದೆ. ಸಂತ್ರಸ್ತರು ಗುರುತಿಸಬಹುದಾದ ಶಬ್ದಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಸಾಮಾನ್ಯವಾಗಿ ಕುಸಿದ ರಚನೆಗಳಲ್ಲಿ ಸಮಾಧಿಯಾದ ಸಂತ್ರಸ್ತರಿಂದ ಶಬ್ದಗಳು ಬರುವುದಿಲ್ಲ, ಆದ್ದರಿಂದ ಶೋಧಕರಿಗೆ ಕೇಳಿಸುವುದಿಲ್ಲ. ಈ ಹುಡುಕಾಟ ತಂತ್ರಗಳ ಫಲಿತಾಂಶವು ಎಲ್ಲಾ ಸಂತ್ರಸ್ತರನ್ನು ಪತ್ತೆಹಚ್ಚಲಾಗಿದೆ ಎಂದು ನಿರ್ಣಾಯಕವಾಗಿಲ್ಲ. ಬದುಕುಳಿದವರ ನಿಖರವಾದ ಸ್ಥಳವನ್ನು ಗುರುತಿಸಲು ಹೆಚ್ಚುವರಿ ಹುಡುಕಾಟ ತಂತ್ರಗಳು ಅಗತ್ಯವಾಗಬಹುದು. ಈಗ ದೊಡ್ಡ ತೆರೆದ ಪ್ರದೇಶಗಳಲ್ಲಿ ಸಾಲುಗಳಲ್ಲಿ ಹುಡುಕಾಟದ ಬಗ್ಗೆ ತಿಳಿಯೋಣ. ಅನೇಕ ವಿಭಾಗಗಳೊಂದಿಗೆ ಸಭಾಂಗಣಗಳು, ಕೆಫೆಟೇರಿಯಾಗಳು ಮತ್ತು ಕಚೇರಿಗಳಲ್ಲಿ ಲೈನ್ ಹುಡುಕಾಟ ವಿಧಾನವನ್ನು ಬಳಸಿ. ಹುಡುಕಾಟ ತಂಡದ ಸದಸ್ಯರನ್ನು 3-4 ಮೀಟರ್ ಅಂತರದಲ್ಲಿ ತೆರೆದ ಪ್ರದೇಶದ ಉದ್ದಕ್ಕೂ ನೇರ ಸಾಲಿನಲ್ಲಿ ನಿಲ್ಲಬೇಕು. ಕಲ್ಲು ಮಣ್ಣು ಪ್ರದೇಶದ ಮೂಲಕ ನಿಧಾನವಾಗಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಡೆಯಿರಿ. ಲೈನ್ ಹುಡುಕಾಟ ಪರಿಧಿಯ ಕೊಠಡಿಗಳ ತುದಿಯಲ್ಲಿರುವ ತಂಡದ ಸದಸ್ಯರು ಬಲಕ್ಕೆ ಹೋಗಿ ಬಲಕ್ಕೆ ನಿಲ್ಲಿ ವಿಧಾನವನ್ನು ಬಳಸುತ್ತಾರೆ. ಕಾರ್ಯವಿಧಾನವನ್ನು ವಿರುದ್ಧ ದಿಕ್ಕಿನಲ್ಲಿ ಪುನರಾವರ್ತಿಸಬಹುದು. ಶ್ವಾನ ಹುಡುಕಾಟವನ್ನು ವಿಶೇಷ ನಾಯಿಗಳು ಮತ್ತು ಅವುಗಳ ನಿರ್ವಾಹಕರನ್ನು ಹೊಂದಿರುವ ವಿಶೇಷ ಶ್ವಾನ ತಂಡಗಳು ನಡೆಸುತ್ತವೆ. ಕಡಿಮೆ ಸಮಯದಲ್ಲಿ ದೊಡ್ಡ ಪ್ರದೇಶಗಳಲ್ಲಿ ಸಿಕ್ಕಿಬಿದ್ದ ಸಂತ್ರಸ್ತರನ್ನು ಪತ್ತೆಹಚ್ಚಲು ಇದು ಉತ್ತಮ ಮಾರ್ಗವಾಗಿದೆ. ಮುಂದೆ ಸಂತ್ರಸ್ತರ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಹುಡುಕಾಟದ ಸಮಯದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅವು ಇಂತಿವೆ. ಸಂತ್ರಸ್ತರಿಗೆ ಕೇಳಬಾರದಂತಹ ಅನುಚಿತ ಪದಗಳನ್ನು ಎಂದಿಗೂ ಬಳಸಬೇಡಿ. ಯಾರಾದರೂ ನಿಮ್ಮ ಮಾತನ್ನು ಕೇಳುತ್ತಿದ್ದಾರೆ ಎಂದು ಯಾವಾಗಲೂ ಊಹಿಸಿ. ಯಾವಾಗಲೂ ಧನಾತ್ಮಕವಾಗಿರಿ. ಸಂತ್ರಸ್ತರು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಮತ್ತು ಜೀವಂತವಾಗಿರಲು ಹೋರಾಡುತ್ತಿದ್ದಾರೆ ಎಂಬುದು ನೆನಪಿಡಿ. ಅವರನ್ನು ಹೊರತೆಗೆಯುವ ಸಾಧ್ಯತೆಯ ಬಗ್ಗೆ ಧನಾತ್ಮಕವಾಗಿರುವ ಮೂಲಕ ನೀವು ಅವರ ಬದುಕುಳಿಯುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು. ಸಂತ್ರಸ್ತರು ಸಂವಹನ ಮಾಡಲು ಸಾಧ್ಯವಾಗುವ ಮೊದಲ ವ್ಯಕ್ತಿ ನೀವೇ ಆಗಿರಬಹುದು. ಆದ್ದರಿಂದ ಆತ್ಮವಿಶ್ವಾಸ ಮತ್ತು ಭರವಸೆಯ ಪ್ರಜ್ಞೆಯನ್ನು ಪ್ರದರ್ಶಿಸುವುದು ಮುಖ್ಯವಾಗಿದೆ. ಮುಂದೆ ನೆಲೆಗೊಂಡಿರುವ ಸಂತ್ರಸ್ತರೊಂದಿಗೆ ಆರಂಭಿಕ ಸಂಪರ್ಕಕ್ಕಾಗಿ ಅನುಸರಿಸಬೇಕಾದ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ನೆಲೆಗೊಂಡಿರುವ ಸಂತ್ರಸ್ತರೊಂದಿಗಿನ ಆರಂಭಿಕ ಸಂಪರ್ಕದ ಸಮಯದಲ್ಲಿ ಭಾಷೆಯ ಅಡೆತಡೆಗಳನ್ನು ಗುರುತಿಸುವುದು ಮೊದಲನೆಯದು. ನಂತರ ನಿಮ್ಮನ್ನು ರಕ್ಷಕ ಎಂದು ಪರಿಚಯಿಸಿ. ಪದಗಳ ಸರಿಯಾದ ಆಯ್ಕೆಯನ್ನು ಬಳಸಿಕೊಂಡು ನಿಮ್ಮ ಧ್ವನಿಯಲ್ಲಿ ವಿಶ್ವಾಸ ಮತ್ತು ಶಾಂತತೆಯನ್ನು ಮಾಡಿ. ನೀಡಿರುವ ಮಾಹಿತಿಯನ್ನು ಪಡೆದುಕೊಳ್ಳಿ. ಸಂತ್ರಸ್ತರ ಹೆಸರು, ಅಂದಾಜು ವಯಸ್ಸು, ಸಂತ್ರಸ್ತರು ವಯಸ್ಕ ಅಥವಾ ಮಗು, ಗಾಯದ ಪ್ರಕಾರ ಮತ್ತು ವ್ಯಾಪ್ತಿ, ಜಲಸಂಚಯನ ಸ್ಥಿತಿ, ಉಷ್ಣತೆ ಮತ್ತು ಬಂಧನದ ಅವಧಿ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಸಂತ್ರಸ್ತರನ್ನು ಸುಧಾರಿತ ಶೋಧ ಸಾಧನಗಳೊಂದಿಗೆ ಹುಡುಕಬಹುದು. ಧ್ರುವದ ಮೇಲೆ ಅಳವಡಿಸಲಾದ ಮೈಕ್ರೋಫೋನ್ನೊಂದಿಗೆ, ಸ್ಟೆಥೋಸ್ಕೋಪ್ ಮತ್ತು ರೆಕಾರ್ಡರ್ನಂತಹ ಅಕೌಸ್ಟಿಕ್ ಪತ್ತೆ ಸಾಧನಗಳೊಂದಿಗೆ ಅವುಗಳನ್ನು ಪತ್ತೆ ಮಾಡಬಹುದು. ಸಂತ್ರಸ್ತರನ್ನು ಪತ್ತೆ ಮಾಡಲು ದೃಶ್ಯ ಪತ್ತೆಯನ್ನು ಬಳಸುವುದು. ಟೆಲಿಸ್ಕೋಪಿಕ್ ಮಿರರ್ ಮತ್ತು ವಿಡಿಯೋ ಕ್ಯಾಮೆರಾದಂತಹ ಸಾಧನಗಳನ್ನು ಬಳಸಬಹುದು. ಮೈಕ್ರೋಫೋನ್ ಮತ್ತು ಪೋರ್ಟಬಲ್ ರೇಡಿಯೋಗಳೊಂದಿಗೆ ವಿಸ್ತರಣೆಯ ಮೇಲೆ ಜೋಡಿಸಲಾದ ಧ್ವನಿವರ್ಧಕದಂತಹ ಧ್ವನಿ ಪ್ರಸರಣ ಸಾಧನಗಳ ಸಹಾಯದಿಂದ ಸಂತ್ರಸ್ತರನ್ನು ಪತ್ತೆ ಮಾಡಬಹುದು. ಈಗ ನಾವು ಸ್ವಯಂ ಸೇವಕರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಯಂ ಸೇವಕರು ಮುಖ್ಯ ರಕ್ಷಕರಿಗೆ ಮಾನವ ಶಕ್ತಿಯ ಬೆಂಬಲವನ್ನು ನೀಡುತ್ತಾರೆ. ಅವರು ಹುಡುಕಾಟ ಮತ್ತು ಪಾರುಗಾಣಿಕೆಯಲ್ಲಿ ತೊಡಗಿರುವ ಪ್ರತಿಸ್ಪಂದಕರಿಗೆ ಕುಡಿಯುವ ನೀರನ್ನು ಒದಗಿಸುತ್ತಾರೆ. ಅವಶೇಷಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತಾರೆ. ಸ್ವಯಂ ಸೇವಕರು ಜಾನುವಾರುಗಳ ಆರೈಕೆಯಲ್ಲಿ ಸಹಾಯ ಮಾಡುತ್ತಾರೆ. ಮೂಲಸೌಕರ್ಯಗಳ ಮರುಸ್ಥಾಪನೆಯಲ್ಲಿ ಸ್ವಯಂ ಸೇವಕರು ಸರ್ಕಾರಿ ಇಲಾಖೆಗಳಿಗೆ ಸಹಾಯ ಮಾಡುತ್ತಾರೆ. ಸಂತ್ರಸ್ತರಿಗೆ ಪ್ರಥಮ ಚಿಕಿತ್ಸೆ ಪಡೆಯಲು ಸ್ವಯಂ ಸೇವಕರು ಸಹಾಯ ಮಾಡುತ್ತಾರೆ.
ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳು: ಕುಸಿದ ರಚನೆ, ಹುಡುಕಾಟ ಮತ್ತು ಪಾರುಗಾಣಿಕಾ. ಕುಸಿದ ರಚನೆ, ಹುಡುಕಾಟ ಮತ್ತು ಪಾರುಗಾಣಿಕಾ (CSSR) ಘಟನೆಯಲ್ಲಿ ರಚನಾತ್ಮಕ ಕುಸಿತದಲ್ಲಿ ಸುರಕ್ಷಿತ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಯಾಗಿದೆ. ಮೇಲ್ಮೈ ಅಥವಾ ಸುಲಭವಾಗಿ ಪ್ರವೇಶಿಸಬಹುದಾದ ಶೂನ್ಯ ಸ್ಥಳಗಳಲ್ಲಿ ಬದುಕುಳಿದವರ ಉಪಸ್ಥಿತಿಯನ್ನು ಪತ್ತೆಹಚ್ಚಲು ಅವಸರದ ಹುಡುಕಾಟವನ್ನು ತಕ್ಷಣವೇ ನಡೆಸಲಾಗುತ್ತದೆ. ಸಂತ್ರಸ್ತರ ನಿಖರವಾದ ಸ್ಥಳವನ್ನು ಗುರುತಿಸಲು ಕ್ರಮಬದ್ಧ ತಾಂತ್ರಿಕ ರೀತಿಯಲ್ಲಿ ವ್ಯಾಪಕ ಅಥವಾ ಗ್ರಿಡ್ ಹುಡುಕಾಟವನ್ನು ನಡೆಸಲಾಗುತ್ತದೆ. ಬಹುಕೊಠಡಿಗಳನ್ನು ಹುಡುಕುವ ಮೂಲಭೂತ ಸೂಚನೆಯೆಂದರೆ ಬಲಕ್ಕೆ ಹೋಗಿ, ಬಲಕ್ಕೆ ಇರಿ. ವಿಶೇಷ ನಾಯಿಗಳು ಮತ್ತು ಅವುಗಳ ನಿರ್ವಾಹಕರನ್ನು ಹೊಂದಿರುವ ವಿಶೇಷ ಶ್ವಾನ ತಂಡಗಳಿಂದ ಹುಡುಕಾಟವನ್ನು ನಡೆಸಲಾಗುತ್ತದೆ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಪ್ರತಿಯೊಂದು ಪ್ರಶ್ನೆಯೂ ಸಮಾನವಾದ ಮೌಲ್ಯವನ್ನು ಹೊಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ನೀವು ಮೂಲ ಹುಡುಕಾಟ ಮತ್ತು ಪಾರುಗಾಣಿಕಾ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. ಅಭಿನಂದನೆಗಳು!